ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ಯಮಗಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆಯಾದ ದೇವರಿಗೆ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉದ್ಯಮಗಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರೊಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಕರುಣಾ ನಿಧಿ ಆಗಿರುವ ದೇವರು. ಅವ್ರ ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಒಳ್ಳೆ ಕರುಣೆಯ ನಿಧಿ ಆಗಿದ್ದಾರೆ. ಇದಕ್ಕೆ ಆಧಾರವಾಗಿ ಪೌಲನು ಎಫೆಸದವರಿಗೆ 2ನೇ ಅಧ್ಯಾಯ 4ನೇ ವಚನ ನಿಮಗಾಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಆದರೆ ಕರುಣಾ ನಿಧಿ ಆಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿದ್ದಾನೆ ಮತ್ತು ಕರುಣವಾಗಿ ನಿಧಿಯಾಗಿದ್ದಾನೆ. ಏನೇ ಸಮಸ್ಯೆ ವೇದನೆ ಬಂದರೂ ಕೂಡ ದೇವರು ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಇಲ್ಲಿ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಪೌಲನ್ನು ಎಚ್ಚರಿಸ್ತಿದ್ದೇನೆ, ನಾವು ಪಾಪಿಗಳಾದರೂ ಕೂಡ ದೇವರು ಆತನ ಕರುಣೆಯಿಂದ ನಮ್ಮನ್ನು ಕರೀತಾ ಇದ್ದಾನೆ. ಮಗನೇ ಭಯಪಡಬೇಡ, ನಾನು ನಿನ್ನ ಸಹಾಯ ಮಾಡ್ತೀನಿ, ನಿನಗೆ ಒಳ್ಳೆ ದಾರಿ ತೋರಿಸ್ತೀನಿ ಎಂಬುದಾಗಿ ಹೇಳ್ತಿದ್ದಾರೆ. ಅದೇ ಥರ ದಾವೀದನ ಬರೆದ ಕೀರ್ತನೆ 5ನೇ ಅಧ್ಯಾಯ 1ನೇ ವಾಕ್ಯ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ ನೋಡಿ. ಏನಂದ್ರೆ 7ನೇ ವಚನ ಹೇಳ್ತದೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ. ಹೌದು ಪ್ರೀತಿಯ ಮಕ್ಕಳ, ದಾವೀದ ಹೇಳ್ತಾರೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿದ್ದೇನೆ, ಮತ್ತೆ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು, ನಿನ್ನಲ್ಲಿ ಭಯಭಕ್ತರನ್ನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಎಷ್ಟೇ ಪಾಪ ಮಾಡಿದರೂ ಕೂಡ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಾಗೆ ನಮಗೆ ಸಹಾಯ ಮಾಡ್ತಾನೆ. ದೇವರೇ, ನಿನ್ನ ಮಂದಿರದಲ್ಲಿ ಅಡ್ಡ ಬೀಳ್ತೀನಿ, ನಿನಗೆ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ನಡೆಯುತ್ತೇನೆ ಎಂಬ ಸಹಾಯ ಮಾಡುವುದಾಗಿ ಕೇಳ್ತಿದ್ದಾರೆ. ಅದೇ ಥರ ನಾವು ದೇವರಲ್ಲಿ ಒಂದು ನಂಬಿಕೆಯಿಂದ ಇರಬೇಕು ಪ್ರೀತಿಯ ಮಕ್ಕಳೇ. ನಮಗೆ ಒಳ್ಳೆ ಸಹಾಯ ಮಾಡುವಂಥ ದೇವರು, ನಮ್ಮನ್ನು ಕರುಣಿಸುವಂಥ ದೇವರು. ಅಯ್ಯೋ, ನನ್ನ ಮಗಳು ಕಷ್ಟ ವೇದನೆಯಲ್ಲಿದ್ದಾಳೆ, ನಾನು ಅವಳಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೀತಿ ಮಾಡ್ತೀನಿ ಎಂಬುದೇ ದೇವ ಕೇಳ್ತದೆ ಪ್ರೀತಿಯ ಮಕ್ಕಳೇ. ಅದೇ ಥರ ದಾವೀದನ ಬರೆದ ಕೀರ್ತನೆಯಲ್ಲಿ ನೋಡಿದೆ, ಆತ ಪ್ರೀತಿಸುವಂಥ ದೇವರು. ನಮ್ಮ ಪಾಪಗಳೆಲ್ಲ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಶಿಲ್ಬೆ ಮೇಲೆ. ಅದೇ ಥರ ನಮಗೋಸ್ಕರ ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ. ಅದೇ ಪೌಲನ ಕೀರ್ತನೆ, ದಾವೀದನ ಬರೆದ ಕೀರ್ತನೆ 50 ಮೊದಲನೇ ವಚನ ಹೇಳ್ತದೆ ನೋಡಿ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿ ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡುವುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ನಮ್ಮ ಪಾಪವೆಲ್ಲ ಅಳಿಸಿ ಬಿಡುವಂಥ ದೇವರು, ನಮ್ಮನ್ನು ಒಳ್ಳೆ ಕರುಣಿಸುವಂಥ ದೇವರು ಮತ್ತು ನಮ್ಮನ್ನು ಪ್ರೀತಿಸುವಂತಹ ಸರ್ವಶಕ್ತರಾಗಿದ್ದಾರೆ. ನನ್ನ ಮಗಳು, ನನ್ನ ಮಗ, ನಾನು ಯಾವಾಗಲೂ ಪ್ರೀತಿಸ್ತೀನಿ, ಅವಳು ಎಷ್ಟೇ ಪಾಪದಲ್ಲಿದ್ದರೂ ಕೂಡ ನಾನು ಕರುಣಿಸ್ತೀನಿ ಎಂಬುದಾಗಿ ದೇವರು ನಮ್ಮನ್ನು ಹೆಚ್ಚಿಸ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ನಾವು ಆಲೋಚನೆ ಮಾಡ್ಕೊಳ್ಬೇಕು. ದೇವರೇ, ನಾನು ಪ್ರತಿದಿನ ನಿನ್ನ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸಪ್ಪ, ನಿನ್ನ ಮಂದಿರದಲ್ಲಿ ನಾನು ಯಾವಾಗಲೂ ನಿನ್ನನ್ನು ಭಯಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡಪ್ಪ. ದೇವರೇ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಹುಡುಕುವಂತೆ ಮನಸ್ಸು ಕೊಡಪ್ಪ ಅಂತ ಕೇಳುವಾಗ ದೇವರು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾರೆ. ಆತನ ಕರುಣೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ಅವ್ರ ಪ್ರೀತಿಯ ಮಕ್ಕಳೇ, ಆತ ಎಷ್ಟೇ ಕೋಪ ಇದ್ರೂ ಕೂಡ ನಮ್ಮನ್ನು ಪ್ರೀತಿಸುವಂಥ ದೇವರು. ನನ್ನ ಮಗಳು, ನನ್ನ ಮಗ ಯಾವುದೇ ಕಾರಣಕ್ಕೂ ಪಾಪದಲ್ಲಿ ಹೋಗದೆ ಅವಳು ಕರುಣೆಯಿಂದ ಮತ್ತು ಪ್ರೀತಿಯಿಂದ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ದೇವರ ಆಸೆ ಇದೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ನಿನ್ನ ಮಂದಿರದಲ್ಲಿ ಭಯಭಕ್ತಿಯಿಂದ ನಡೀತೀನಿ, ಮತ್ತು ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿ, ನನ್ನ ದ್ರೋಹವೆಲ್ಲ ಅಳಿಸಿ ಬಿಡುವುದಾಗಿ ಕೇಳುವಾಗ ಇಂದು ನಮ್ಮ ದ್ರೋಹವೆಲ್ಲ ಅಳಿಸಿ ಬಿಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದೇನೆ. ದೇವರೇ, ನಾನು ಎಲ್ಲ ಜೀವನ ಅರ್ಪಿಸ್ತಾ ಇದ್ದೀನಿ. ನನ್ನ ಕುಟುಂಬದಲ್ಲಿ ಯಾವುದಾದ್ರು ದ್ರೋಹದಿಂದ ನಡೀತಾ ಇದ್ರೆ ಅವ್ರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ಎಲ್ಲ ಪಾಪಗಳಿಂದ ಎಲ್ಲ ಇದರಿಂದ ಬಿಡುಗಡೆ ಕೊಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಕರುಣಿಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ. ಯೇಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರನ್ನು ಆಶ್ವಸಿಸು. ಅವರು ಯಾವ್ಯಾವ ಸಮಸ್ಯೆಲಿದ್ದರೂ ಎಲ್ಲ ವೇದನೆಯಿಂದ ಬಿಡುಗಡೆ ಕೊಡು. ನಿನ್ನ ಕರುಣಾಮಯನು ಅದ್ಭುತ ಮಾಡುವಂಥ ದೇವರಾಗಿದ್ದಪ್ಪ, ನಿಮಗೆ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿ ಅಪಾರವಾಗಿದೆ, ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬಿಡ್ತೇನೆ ಜೀವ ತಂದೆ, ಆಮೆನ್.